ಬಾಯ್ ವ್ಲಾಗಲ್ಲಿ ನೋಡಿ ಎಲ್ಲರೂ. ಬನ್ನಿ ಬನ್ನಿ. ಎಲ್ಲಿ ಹೊರಟದ್ದು? ಕ್ಯಾತನ್ಮಕ್ಕಿ. ಕಳಸರಿಗೆ 16 ಕಿಲೋಮೀಟರ್ ಉಂಟು ಕ್ಯಾತನ್ಮಕ್ಕಿ ಪೀಕ್ ಬಂದಿದೆ. ರಟ್ಟು ಕುದುರೆ ಉಂಟು ಕ್ಯಾತನ್ಮಕ್ಕಿ ಗಾಳಿಗುಡ್ಡೆ. ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾವೊಂದು ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಎಲ್ಲಿಗಂದರೆ ಕಳಸದಲ್ಲಿರುವಂತಹ ಮೇಘಲ್ ಕುಂದಾಡಿ ಹೋಮ್ ಸ್ಟೇ. ಬಹಳ ಅದ್ಭುತವಾದಂಥ ಒಂದು ಪ್ಲೇಸ್ ಇದು. ಯಾಕಂದರೆ ನೀವೇ ನೋಡ್ಬೋದು ನೋಡಿ, ಇದು ಮಾರ್ನಿಂಗ್ ಇದ್ದು ವ್ಯೂ ಹೀಗಿದೆ. ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆ ನಮಗೆ ಇಲ್ಲಿ ಒಬ್ಬರು ಫ್ರೆಂಡ್ ಸಿಕ್ಕಿದ್ರೆ ಆಯಿತಾ, ಒಬ್ಬರಲ್ಲಿ ಇಬ್ಬರಿದ್ದಾರೆ. ಇವ್ರ ಹೆಸರು ಅಂತ ಗೊತ್ತಾ? ಪಗ್ಗು ಅಂತ. ಹೆಲೋ 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 ಹೆಲೋ. ಇವರ ಹೆಸರು ಪಗ್ಗು ಅಂತ. ಮತ್ತೊಬ್ಬರು ಇದ್ದಾರೆ, ಅವರು ಇವರ ತಾಯಿ ಆಯಿತಾ. ಅವರ ಹೆಸರು ಅಂತಂದರೆ ಡ್ಯಾಶು. ಇಲ್ಲಿ ನೋಡಿ, ಇವರು ಡ್ಯಾಶು ಬಂದರು ನೋಡಿ. ಹೆಲೋ ಹೆಲೋ. ಹೋಮ್ ಸ್ಟೇ ಇದು. ಸುತ್ತ ಅಂತ ನೀವು ನೋಡ್ತಾ ಇದ್ದೀರಾ, ಇದು ಕಾಫಿದ್ದು ತೋಟ ಆ್ಯಕ್ಚುಲಿ ಸುತ್ತ ಇದೆ. ಮತ್ತು ಇವ್ರು ಗೊತ್ತಲ್ಲ ನಿಮಗೆ, ಇವರು ವಿಶ್ವಣ್ಣ ಅಂತ, ನೀವು ನೋಡಿರ್ತೀರ. ನಮ್ಮ ಮನೆ ಹೇಗಿದೆ ಅಂತ ತೋರಿಸ್ತೇನೆ ನೋಡಿ. ಬಹಳ ಚಂದದ ಮನೆ, ಸವಿನೆಲೆ. ಟಿ ವಿ ಬರ್ತದೆ ಆಯಿತಾ, ರಿಪೇರಿಗೆ ಹೋಗಿದೆ. ಇದು ದೇವರ ಕೋಣೆ. ತುಂಬ ಚಂದದ ಹೋಮ್ ಸ್ಟೇ. ಗೈಸ್ ಇವತ್ತು ಪ್ಯಾಂಟ್ ನೋಡಿ ಗೈಸ್, ಟೈಟ್ ಪ್ಯಾಂಟ್ ನೋಡಿ ಗೈಸ್. ಪರಿಚಯ ಮತ್ತು ಇವ್ರದ್ದು ಪರಿಚಯ ಇದೆಯಲ್ಲ, ಚಲನಚಿತ್ರ ಎನ್ನೆಲೆ ಗಾಯಕಿ ಮಲ್ಲಿಕಾ ಮಟ್ಟಿ ಅವರ ಜೊತೆ ನನ್ನ ಅತ್ತಿಗೆ ಇದ್ದಾರೆ ಆಯಿತಾ ಪಕ್ಕದಲ್ಲಿ. ನಿಲ್ಲಿ ಇನ್ನು 3 ಜನರ ಸ್ಪೆಷಲ್ ಎಂಟ್ರಿ ಇದೆ ನೋಡಿ, ತೋರಿಸ್ತೇನೆ ನಿಮಗೆ. ತಕ್ಷಣ ಓಡ್ಬಿಡ್ತೀಯಲ್ಲ ಕಳ್ಳ. ಕಳ್ಳಲ್ಲ, ಅದು ಕುಳ್ಳ. ಹಾಂ ಗೈಸ್, ಮತ್ತೊಂದು ಈಗ ಎಂಟ್ರಿ ಉಂಟು ಆಯ್ತಾ. ನೋಡಿ ಇವರೇ ಈ ರೆಡ್ ಕಲರ್ ಡ್ರೆಸ್ಸಿನವ್ರು ನನ್ನ ಅಣ್ಣ ಆಯ್ತಾ. ಸುಜಿತ್. ಅದ್ಭುತವಾಗಿದೆ. ಅಕ್ಕಿ ರೊಟ್ಟಿ. ಬಂಧುಗಳೇ, ನಾವು ಇವತ್ತು ಸಂಸೆ ಹತ್ರ ಇದ್ದೇವೆ, ನಿಯರ್ ಕಳಸ. ಹಾಂ, ಇಲ್ಲಿ ನಮ್ಮ ಸತೀಶ್ ಅಣ್ಣನ ಹೋಮ್ ಸ್ಟೇ ಇಲ್ಲಿಗೆ ಬಂದಿದ್ದೇವೆ. ಮೇಘಲ್ ಕುಂದಾಡಿ ಹೋಮ್ ಸ್ಟೇ. ಕೇಳಿದ್ರಲ್ಲ, ಅಲ್ಲಿ ನಾವು ಮೇಘಲ್ ಕುಂದಾಡಿ ಹೋಮ್ ಸ್ಟೇ. ಇವರು ಪ್ರಣುತ್ ಪಕ್ಕ ಇದ್ದವರು ಮೇಘನ್ ಅಂತ. ಇವರಲ್ಲ, ಒಂದು 2 ದಿವಸದ ಟ್ರಿಪ್ ಇದ್ದು ಪ್ಲ್ಯಾನ್ ಮಾಡಿ ಇಲ್ಲಿಗೆ ಬಂದದ್ದು. ನಮ್ಮದು ನಾವು ಸ್ಟೇ ಆದಂತಹ ಜಾಗ, ನಮ್ಮ ಹೋಮ್ ಸ್ಟೇ ಇರುವಂತಹ ಸುತ್ತಲಿನ ಪ್ರದೇಶವನ್ನು ನೀವೊಮ್ಮೆ ನೋಡ್ಬೋದು ನನ್ನ ಬ್ಲಾಗಲ್ಲಿ ನೋಡಿ. ನಮ್ಮ ಜೊತೆ ಆಕರ್ಷ ವರ್ಷ ಇದ್ದಾರೆ. 2 ದಿವಸದ ರಜೆಯನ್ನು ತಗೊಂಡು ಬಂದಿದ್ದಾರೆ. ನಾವು ತುಂಬ ರಿಕ್ವೆಸ್ಟ್ ಮಾಡಿದ್ವಿ ಇವರಿಗೆ, ಬನ್ನಿ ಬನ್ನಿ ಅಂತ. ರಿಕ್ವೆಸ್ಟ್ ಮಾಡಿದರೆ ಮಾತ್ರ ಬರೋದು ಇವರು, ಇಲ್ಲಾಂದರೆ ಬರೋದಿಲ್ಲ ಅವರು ಆಯಿತಾ. ಎಂಥದ್ದು ಹೇಳಲಿಕ್ಕೆ ಇಚ್ಛಿಸ್ತೀರಾ? ಈಗ ಇಲ್ಲ, ಮತ್ತೆ ಸಂಜೆ ಮಕ್ಕಿಗೆ ಖ್ಯಾತನಾಮರೆಲ್ಲ ಸೇರಿ ಖ್ಯಾತನಮಕ್ಕಿಗೆ ಹೊರಟಿದ್ದೇವೆ. ಅಲ್ಲಿ ಎಂತೆಂತ ಆಗ್ತದೆ ನೋಡುವ. ಅಲ್ಲೊಂದು ಆಫ್ ರೋಡ್ ಉಂಟಂತೆ, ಇಷ್ಟೇ ಅಗಲ ರೋಡ್ ಅಂತೆ. ಇದರಿಂದ ಒಂದು ಗಾಡಿ ಬಂದ್ರೆ ಇಷ್ಟೇ ಟಿಫನ್ ಟರ್ನ್. ಮಾಲಕರು ಇಲ್ಲಿ ಒಳ್ಳೆ ವ್ಯೂ ಉಂಟು ನೋಡಿ. ಇದು ಇವ್ರ ಮನೆ, ಇಲ್ಲಿ ತೋರಿಸಿ, ಇದು ಇವ್ರ ಮನೆ. ಇದೇ ನಮ್ದು ಹೋಮ್ ಸ್ಟೇ. ಇಲ್ಲಿ ಟರ್ನ್ ಮಾಡಿದ್ರೆ ಫುಲ್ ನೋಡಿ, ಆ ಕಡೆ ಎಲ್ಲ ಗುಡ್ಡ ಬೆಟ್ಟ ಕಾಡು ಎಲ್ಲ ಕಾಣ್ತಾ ಉಂಟು. ಮೇಘಲ್ ಕುಂದಾಡಿ ಅಂತ. ಮೇಘಲ್ ಕುಂದಾಡಿ ಹೋಮ್ ಸ್ಟೇ. ಮೇಘಲ್ ಕುಂದಾಡಿ ರೋಡ್ ಕುಂದಾಡಿ ಹೋಮ್ ಸ್ಟೇ. ಇಲ್ಲಿ ಯಾರ್ದು ಮನೆ ಅಂತ ವೆಬ್ಸೈಟ್ ಅಲ್ಲಿ ಇದೆ, ಚೆಕ್ ಮಾಡಿ, ವಿಸಿಟ್ ಮಾಡಿ. ಆಕ್ಚುಲಿ ನನಗೆ ನೇಚರ್ ಎನ್ವೈರನ್ಮೆಂಟ್ ಎಲ್ಲ ತುಂಬಾ, ನನಗಿದು ತುಂಬಾ ಖುಷಿ ಆಯ್ತು. ಸೊ ನಾನು ಕೂಡ ಈ ನೇಚರ್ಗೆ ಮರಕ್ಕೆ ಹೋಗುವ ಸುಲಭ ವಿಧಾನ. ಗೈಸ್, ನಾವೀಗ ಗಾಳಿ ಗುಡ್ಡ ಎಸ್ಟೇಟಿಗೆ ಹೋಗ್ತಾ ಇದ್ದೇವೆ. ಮತ್ತೆ ಅಲ್ಲಿ ಅದೇ ಕ್ಯಾತನ್ಮಕ್ಕಿ ಅಂತ 2 ಹೆಸರು. ಈಗ ನಾವು ಕಳಸದಲ್ಲಿದ್ದೇವೆ. ಇಲ್ಲಿಂದ ಕ್ಯಾತನಮಕ್ಕಿ ಹೋಗ್ಲಿಕ್ಕೆ ಜೀಪ್ ಬೇಕು ನಮಗೆ. ಜೀಪಿನವರು ಎಷ್ಟು ಹೇಳಿದ್ರು?
2,000 ಹೇಳಿದ್ದಾರೆ. ಅಲ್ಲ ಫಸ್ಟಿಗೆ 3,000 ಹೇಳಿದ್ರು. ಚೋರೆ ಅಂತ ಚೋರಿ ಮಾರಿ ಅವರು ಮಾಡಿ ಮಾಡಿ 2,500ಗೆ ಬಂದು ಈಗ 2,000ಕ್ಕೆ ಬಂತು. 2,000 ಇಂಡಿಯನ್ ಡಾಲರ್. ಇದು ಅರ್ಜನಗೆ ಒಂಜಿ ಆನೆ ಕುತ್ಕೊಳ್ಳಲ್ಲ. ಏ ಮೈಕ್ ತಂದಿಲ್ಲ. ಕ್ಯಾತನ್ಮಕ್ಕಿಗೆ ಕಳಸದಿಂದ 14 ಕಿಲೋಮೀಟರ್ ಇದೆ. ಕಳಸರಿಗೆ 16 ಕಿಲೋಮೀಟರ್ ಉಂಟು ಕ್ಯಾತನ್ಮಕ್ಕಿ ಪೀಕ್ ಬಂದಿದೆ. ರಟ್ಟು ಕುದುರೆ ಉಂಟು ಕ್ಯಾತನ್ಮಕ್ಕಿ ಗಾಳಿ ಗುಡ್ಡೆ ಅಂತ ಮುಲ್ಪಾಡ್ದು ಒಂಜಿ 8 ಕಿಲೋಮೀಟರ್ ಮಾಮೂಲಿ ರೋಡ್ ಉಂಟು ಕೂಡ ಅಲ್ಲಿ 3 ಕಿಲೋಮೀಟರ್ ಆಫ್ ರೋಡ್ ತಿಕ್ಕೊಂಡು ಫೈನ್ ಸೀನ್ ಪೂರ ಬಿಟ್ಟು ವೇಟ್ ಉಂಟು ತೋರಿ. ಗಾಯ್ಸ್, ನೀವು ಇಲ್ಲಿ ರೀಚ್ ಆದ ನಂತರ ಇಲ್ಲಿ ಅಲ್ಲ, ಇದು ಅಂಗಡಿ ಆಯಿತಾ ನೋಡಿ, ಇಲ್ಲಿ ರೈಟ್ ಸೈಡ್ ಇದೆ. ಇಲ್ಲಿ ನೀವು ಟಿಕೆಟ್ ಮಾಡಬೇಕು. ಟಿಕೆಟ್ ಮಾಡಿದ ನಂತರ ನಿಮ್ಗೆ ಒಳಗೆ ಹೋಗ್ಲಿಕ್ಕೆ. ಮುಗಿಸಿ ನೇರವಾಗಿ ಟಿಕೆಟ್ ತಗೊಂಡು ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಗಾಯ್ಸ್, ಇದು ದನಗಳಿಗೆ ಕುತ್ತಿಗೆಗೆ ಹೀಗೆ ಯಾಕೆ ಕಟ್ಟೋದು? ಇದು ಸ್ಟಾರ್ಟಿಂಗ್ ಪಾಯಿಂಟ್ ಆಯ್ತಾ. ನಾವು ಇಲ್ಲಿಂದ 1 ಕಿಲೋಮೀಟರ್ ನಡೀಲಿಕ್ಕೆ ಸಿಗ್ಬೋದು ನಮಗೆ, ಐ ಥಿಂಕ್. ಇಲ್ಲ ಗಾಯ್ಸ್, ನಾವು ಫೈನಲಿ ರೀಚ್ ಆದ್ವಿ. ನೋಡಿ ಎಷ್ಟು ಚಂದ ಉಂಟು ಪ್ಲೇಸ್. ಸ್ವರ್ಗ ಇದು. ಮೊಬೈಲಲ್ಲೇ ಈ ಥರ ವ್ಯೂ ಕಾಣ್ತಾ ಇದೆ. ನೀವು ಲೈವ್ ಆಗಿ ಒಮ್ಮೆ ಇಲ್ಲಿ ಬಂದು ನೋಡಿದರೆ ಅದ್ಭುತ. ಗಾಳಿ ಪರ್ಫೆಕ್ಟ್ ಹೆಸರಿಟ್ಟಿದ್ದಾರೆ. ಇಲ್ಲಿ ಸಿಕ್ಕಾಪಟ್ಟೆ ಗಾಳಿ ಕೂಡ ಇದೆ. ಗಾಯ್ಸ್ ನೋಡಿ, ನೀವು ಈ ಹಕ್ಕಿಗೆ ಹಾರ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಗಾಳಿ ಇದೆ. ನೋಡಿ ಇಲ್ಲಿ ಕೂತ್ಕೊಂಡಿತ್ತು. ನಮ್ಮ ಫೋಟೋ ತೆಗಿಲಿಕ್ಕೆ ಕರೆದ್ರೆ ಬರ್ತಾ ಇಲ್ಲ. ಈಗ ಸಮಾಜ ಸೇವೆ ಮಾಡ್ತಾ ಇದ್ದಾನೆ ನೋಡಿ. ಇವ್ರದ್ದು ರೀಲ್ಸ್ ಮಾಡ್ಲಿಕ್ಕೆ ಹೋಗಿದ್ದಾನೆ. ಬೇಜಾರಿಲ್ಲ. ಸರಿ ತೆಗೆ. ನಿಮ್ಗೆ ಆಗ ನಾವು ನಮ್ದು ಫೋಟೋ ತೆಗಿಲಿಕ್ಕೆ ಹೇಳಿದ್ದಲ್ಲ ನಾ. ಯಾವಾಗ ತೆಗಿತಾ ಇದ್ದಿ ನೀನು? ಈಗ ಹೇಗೆ ತೆಗಿತಾ ಇದ್ದಿ? ನಾವು ರಿಟರ್ನ್ ಹೋಗ್ತಾ ಇದ್ದೇವೆ. ಈ ದಾರಿಯಲ್ಲಿ ಡ್ರೈವಿಂಗ್ ಮಾಡುವ ಧೀಮಂತ ನಾಯಕ ಇವರು ಮಾತ್ರ. ಎರಡನೇ ಸಲ ಕೀರ್ ತಗೊಂಡ್ರು. ಕೀರ್ ಇವರು ಪ್ರಣುತ್ ಅವರದ್ದು ವೈಫ್ ಆಯ್ತಾ. ತಿನ್ನ